ನಾರಿ ಶಕ್ತಿ ಯೋಜನೆ ಜಾರಿ ಆದ್ಮೇಲೆ ಈ 2.5 ವರ್ಷದಲ್ಲಿ 10 ಕೋಟಿಗೂ ಅಧಿಕ ಮಹಿಳೆಯರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಶಕ್ತಿ ಪೀಠಗಳಿಗೆ ಹಾಗೂ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಪ್ರತಿದಿನ 1 ಲಕ್ಷ ಮಹಿಳೆಯರು ಈ ನಾರಿ ಶಕ್ತಿ ಯೋಜನೆಯ ಬಳಕೆಯನ್ನ ಮಾಡಿಕೊಳ್ತಿದ್ದಾರಂತೆ. ಇದರ ಒಂದು ರಿಪೋರ್ಟ್ ಇಲ್ಲಿದೆ. ನಾರಿ ಶಕ್ತಿ ಯೋಜನೆಯ ಎಫೆಕ್ಟ್ 10 ಕೋಟಿಗೂ ಹೆಚ್ಚು ಮಹಿಳೆಯರ ಪ್ರವಾಸ, ಐತಿಹಾಸಿಕ ತಾಣಗಳಿಗೆ ಅತಿ ಹೆಚ್ಚು ಮಹಿಳೆಯರ ಭೇಟಿ, ಉಚಿತ ಪ್ರಯಾಣಕ್ಕೆ ಸೈ ಎನ್ನುತ್ತಿರೋ ಬೀದರ್ ನಾರಿಯರು. ಒಂದು ಕಡೆ ಗುಂಪು ಗುಂಪಾಗಿ ರಾಜ್ಯದ ಐತಿಹಾಸಿಕ ಪ್ರವಾಸಿ ತಾಣಗಳು ಹಾಗೂ ಶಕ್ತಿ ಪೀಠಗಳ ದರ್ಶನಕ್ಕಾಗಿ ಬೀದರ್ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೈಯಲ್ಲಿ ಬ್ಯಾಗ್ಗಳನ್ನ ಹಿಡಿದು ಸಾರಿಗೆ ಬಸ್ ಹತ್ತುತ್ತಿರುವ ನಾರಿಯರ ದೃಶ್ಯಗಳು. ಮತ್ತೊಂದು ಕಡೆ 2.5 ವರ್ಷದಲ್ಲೇ ಬರೋಬ್ಬರಿ 10 ಕೋಟಿಗೂ ಅಧಿಕ ಮಹಿಳೆಯರು ಸಾರಿಗೆ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣದ ಮೂಲಕ ದಾಖಲೆ ಮಾಡಿದ ಮಹಿಳೆಯರು. ಹೌದು, ಗಡಿ ಜಿಲ್ಲೆ ಬೀದರ್ನಲ್ಲಿ ಮೊದಲು ಬೆರಳೆಣಿಕೆಯಷ್ಟು ಮಹಿಳೆಯರು ಮಾತ್ರ ತಮ್ಮ ಆರ್ಥಿಕ ಇತಿಮಿತಿ ನೋಡಿಕೊಂಡು ಐತಿಹಾಸಿಕ ಶಕ್ತಿ ಪೀಠಗಳಿಗೆ, ವಿವಿಧ ದೇವಸ್ಥಾನಗಳಿಗೆ ಹಾಗೂ ಐತಿಹಾಸಿಕ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತಿದ್ರು. ಆದರೆ ನಾರಿ ಶಕ್ತಿ ಯೋಜನೆ ಜಾರಿಯಾದ 2.5 ವರ್ಷದಲ್ಲಿ ಬರೋಬ್ಬರಿ 10 ಕೋಟಿ 33 ಲಕ್ಷಕ್ಕೂ ಅಧಿಕ ಮಹಿಳೆಯರು ಸಾರಿಗೆ ಬಸ್ನಲ್ಲಿ ಉಚಿತ ಪ್ರವಾಸ ಮಾಡಿ ದಾಖಲೆ ಮಾಡಿದ್ದಾರೆ. ಪ್ರತಿದಿನ ಬರೋಬ್ಬರಿ 1,15,000 ಮಹಿಳೆಯರು ಉಚಿತವಾಗಿ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದಾರೆ. ಕೂಲಿ ಕೆಲಸ ಮಾಡುವ ಮಹಿಳೆಯರಿಂದ ಹಿಡಿದು ಎಲ್ಲಾ ಮಹಿಳೆಯರಿಗೆ ನಾರಿ ಶಕ್ತಿ ಯೋಜನೆ ಬಹಳ ಅನುಕೂಲವಾಗಿದೆ. ಆಧಾರ್ ಕಾರ್ಡ್ ಸಮಸ್ಯೆ ಆಗ್ತಿದ್ದು ಇದನ್ನ ಡಿಜಿಟಲೀಕರಣ ಮಾಡಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ರು. ನಾರಿಯರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಶಕ್ತಿ ತಂದುಕೊಟ್ಟದ. ಅದು ಬೀದರ್ ಜಿಲ್ಲೆಯಲ್ಲಿ 10 ಕೋಟಿ ಜನ ಓಡಾಡಿದಾರಂದ್ರೆ ಭಾಳ ಖುಷಿ ಅದ, ಹೆಮ್ಮೆಯ ವಿಷಯ ಅದ. ಮೊದಲನೇದಾಗಿ ನಾವು ಹೆಣ್ಮಕ್ಳು ದುಡ್ಡು ಖರ್ಚು ಮಾಡೋದೇ ಕಡಿಮೆ. ಯಾಕೆ ಅಂಥದ್ರಲ್ಲಿ ರಾಜ್ಯ ಸರ್ಕಾರ ಏನು ನಾರಿ ಶಕ್ತಿ ಯೋಜನೆ ತಂದು ಸಾಕಷ್ಟು ಮಟ್ಟಿಗೆ ಫ್ರೀಡಮ್ ಆಗಿ ಕೊಟ್ಟದ. ಯಾಕಂತಂದ್ರೆ ಎಲ್ಲಿಗಾರ ನಾವು ಪ್ರವಾಸಿ ಸ್ಥಳಕ್ಕೆ ಹೋಗ್ಬೇಕಾಗಿತ್ತು, ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ದುಡ್ಡಿನ ಲೆಕ್ಕ ಹಾಕ್ತಿದ್ವಿ. ಈಗ ನೋಡ್ರಿ, ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಧರ್ಮಸ್ಥಳ ಆಗಿರ್ಬೋದು, ಸೌದತ್ತಿ ಯಲ್ಲಮ್ಮ ಆಗಿರ್ಬೋದು, ಪ್ರವಾಸಿ ತಾಣಗಳು ಆಗಿರ್ಬೋದು, ಅಂಥವಕ್ಕೆಲ್ಲ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ ಸಾಕಷ್ಟು ಒಂದು ಡಿಜಿಟಲೀಕರಣ ಏನಿದೆ ಆಧಾರ್ ಕಾರ್ಡ್ ಸರ್, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ತರಬೇಕು. ಯಾಕಂತಂದ್ರೆ ಕೆಲವರ ಹತ್ರ ಮಹಿಳೆಯರ ಹತ್ರ ಮೊಬೈಲಲ್ಲಿ ಇರ್ತದೆ, ಎಲ್ಲೋ ಒಂದು ಮರ್ತು ಬಿಡ್ತಾರೆ. ಅದು ಕೂಡ ಸ್ಕ್ಯಾನ್ ರೂಪದಲ್ಲಿ ಒಂದು ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ಬೇಕು. ಈಗ 10 ಕೋಟಿ ಇದ್ದಿಂದು ಏನೋ 15 ಕೋಟಿ ಟರ್ನ್ ಆಗಲಿ ಅಂತ ನಾನು ಭಾಳ ಹೆಮ್ಮೆಲಿಂದ ಹೇಳ್ತಾ ಇದ್ದೀನಿ. ಬೆಳಗಾವಿಯ ಸವದತ್ತಿ ಯಲ್ಲಮ್ಮ, ಮೈಸೂರಿನ ಚಾಮುಂಡಿ ಬೆಟ್ಟ, ಪ್ಯಾಲೇಸ್, ಧರ್ಮಸ್ಥಳ, ಮಂತ್ರಾಲಯದ ರಾಘವೇಂದ್ರ ಮಠ ಹೀಗೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳು ಹಾಗೂ ಐತಿಹಾಸಿಕ ದೇವಸ್ಥಾನಗಳಿಗೆ ಉಚಿತವಾಗಿ ಅತಿ ಹೆಚ್ಚು ಮಹಿಳೆಯರು ಪ್ರವಾಸ ಮಾಡಿದ್ದಾರೆ. ಕಲಬುರಗಿ, ಹುಮ್ನಾಬಾದ್ನ ಕೈಗಾರಿಕೆಗಳಿಗೆ ಕೆಲಸಕ್ಕೆ ಹೋಗುವ ಬಡ ಮಹಿಳೆಯರಿಗೆ, ಕೊಳ್ಳಾರ ಕೈಗಾರಿಕಾ ಪ್ರದೇಶಕ್ಕೆ ಹೋಗುವ ಮಹಿಳೆಯರಿಗೆ ಸೇರಿದಂತೆ ಜಿಲ್ಲೆಯಾದ್ಯಂತ ಕೂಲಿ ಕೆಲಸ ಮಾಡುವ ಮಹಿಳೆಯರಿಗೆ ಯೋಜನೆ ಸಹಕಾರಿಯಾಗಿದೆ. ಸಾರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಮಾಡಿ ಬಿಡುಗಾಸು ಉಳಿಸಿಕೊಂಡು ಅದನ್ನು ಕುಟುಂಬ ನಿರ್ವಹಣೆಗೆ ಹಾಕಿ ಬಡ ಮಹಿಳೆಯರು ಸುಂದರ ಜೀವನ ನಡೆಸುತ್ತಿದ್ದಾರೆ. ಬೀದರ್ ಗಡಿ ಜಿಲ್ಲೆ ಆಗಿರೋದ್ರಿಂದ ಪಕ್ಕದ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಹಳ್ಳಿಗಳಿಗೆ ಓಡಾಟದಿಂದ ಕೂಡ ಉಚಿತ ಪ್ರಯಾಣ ಜಾಸ್ತಿಯಾಗಿದೆ. ನಾರಿ ಶಕ್ತಿ ಯೋಜನೆ ಜಾರಿಯಾದ ಬಳಿಕ 5-6 ಪಟ್ಟು ಮಹಿಳೆಯರು ಪ್ರವಾಸಿ ತಾಣಗಳಿಗೆ ಹಾಗೂ ದೇವಸ್ಥಾನಗಳಿಗೆ ಪ್ರವಾಸ ಮಾಡ್ತಿದ್ದಾರೆ. ನಮಗೆ ಜೂನ್ 23ರಿಂದ ಇಲ್ಲಿವರೆಗೆ 10 ಕೋಟಿ ಮಹಿಳಾ ಪ್ರಯಾಣ ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಆ ಮಹಿಳಾ ಪ್ರಯಾಣ ಮಾಡೋದ್ರಿಂದ ನಮಗೆ ಅದು ಬಂದಿದ್ದಂಥ ಆದಾಯ 300 ಕೋಟಿ ಆದಾಯ ನಮ್ಮ ಬೀದರ್ ವಿಭಾಗಕ್ಕೆ ಬಂದಿದೆ. ನಮ್ಮ ಬೀದರ್ ವಿಭಾಗದಲ್ಲಿ ಏನೇನು ತಾಲೂಕು ಇದೆಯಲ್ಲ, ಆ ಎಲ್ಲ ತಾಲೂಕಿನಲ್ಲಿ ಈ ಸ್ಕೀಮ್ ಚಾಲೂ ಇದೆ. ಅದರಾಗ ನಮ್ಮ 611 ಬಸ್ಸಸ್ ನಾವು ಪ್ರತಿ ದಿವಸ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಆ ಮಹಿಳಾ ಪ್ರಯಾಣ ಜಾಸ್ತಿ ಆಗಿದೆ. ಪ್ರತಿ ದಿವಸ 1,14,000 ಮಹಿಳಾ ಪ್ರಯಾಣ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಅದರಾಗಿಂದ ಬಂದಿದಂತ ಪ್ರತಿ ದಿವಸ 40 ಲಕ್ಷ ರೂಪಾಯಿ ಆದಾಯ ಓನ್ಲಿ ಮಹಿಳಾ ಪ್ರಯಾಣಿಕರಿಂದ ಬರ್ತದೆ. ಎಲ್ಲ ಹೊಸ ದೇವಸ್ಥಾನ ಕಡೆ ಹೋಗ್ತಾರೆ ಸರ್, ಅವರು ಎಲ್ಲ ಸಂಬಂಧಿ ಕಡೆ ಹೋಗ್ತಾರೆ, ಎಲ್ಲ ಪ್ರವಾಸ ಕಡೆ ಹೋಗ್ತಾ ಇದೆ ಸರ್. ನಾರಿ ಶಕ್ತಿ ಯೋಜನೆ ಎಫೆಕ್ಟ್ಗೆ 2.5 ವರ್ಷದಲ್ಲಿ ಬರೋಬ್ಬರಿ 10 ಕೋಟಿ 33 ಲಕ್ಷ ಮಹಿಳೆಯರು ಉಚಿತವಾಗಿ ಐತಿಹಾಸಿಕ ಪ್ರವಾಸಿ ತಾಣಗಳಿಗೆ ಹಾಗೂ ಶಕ್ತಿ ಪೀಠಗಳಿಗೆ ಭೇಟಿ ನೀಡುವ ಮೂಲಕ ದಾಖಲೆ ಮಾಡಿದ್ದು ಖುಷಿಯ ಸಂಗತಿಯಾಗಿದೆ. ಕೂಲಿ ಕೆಲಸ ಮಾಡಿ ಶಕ್ತಿ ಪೀಠಗಳಿಗೆ ಮತ್ತು ಪ್ರವಾಸಿ ತಾಣಗಳಿಗೆ ಹೋಗಬೇಕು ಅಂದ್ರೆ ಆರ್ಥಿಕ ಸಮಸ್ಯೆಯಿಂದ ಹಿಂದೇಟು ಹಾಕ್ತಿದ್ದ ಬಡಪಾಯಿ ಮಹಿಳೆಯರಿಗೆ ಇದು ವರದಾನವಾದದ್ದು ಮಾತ್ರ ಹರ್ಷದ ವಿಚಾರವಾಗಿದೆ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.